ಜೂನ್ 28, 2015 ಅಮೆರಿಕದ ಕ್ಯಾಲಿಫೋರ್ನಿಯಾದ ನಪಾ ವ್ಯಾಲಿಯ ಒಂದು ಲಕ್ಸುರಿಯಸ್ ರೆಸಾರ್ಟ್ನಲ್ಲಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಗಳ ಓನರ್ ಎಲಾನ್ ಮಸ್ಕ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ಪ್ರೈವೇಟ್ ಪಾರ್ಟಿ ನಡೀತಿತ್ತು. ಆ ಪಾರ್ಟಿಗೆ ಜಗತ್ತಿನ ದೊಡ್ಡ ದೊಡ್ಡ ಟೆಕ್ ಲೀಡರ್ಸ್, ಬಿಲಿಯನರ್ಸ್ ಬಂದಿದ್ರು. ಅವರಲ್ಲಿ ಗೂಗಲ್ನ ಕೋ ಫೌಂಡರ್ ಲ್ಯಾರಿ ಪೇಜ್ ಕೂಡ ಒಬ್ಬರು. ಎಲಾನ್ ಮಸ್ಕ್ ಮತ್ತು ಲ್ಯಾರಿ ಪೇಜ್ ಹಲವು ವರ್ಷಗಳಿಂದ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದವರು. ಟೆಕ್ನಾಲಜಿ ಬಗ್ಗೆ, ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗಂಟೆಗಟ್ಟಲೆ ಡಿಸ್ಕಸ್ ಮಾಡೋದು ಇವರಿಗೆ ತುಂಬ ಕಾಮನ್ ವಿಷಯ ಆಗಿತ್ತು. ಆದರೆ ಆ ದಿನ ನಡೆದ ಒಂದು ಡಿಸ್ಕಷನ್ ಅವರ ಫ್ರೆಂಡ್ಶಿಪ್ನನ್ನೇ ಮುರಿದು ಹಾಕ್ತು. ವಾದದ ವಿಷಯ ಏನಂದರೆ, ಒಂದು ದಿನ AI ಮನುಷ್ಯರಿಗಿಂತ ಹೆಚ್ಚು ಇಂಟೆಲಿಜೆಂಟ್ ಆದರೆ ಏನಾಗುತ್ತೆ? ಅದು ಮಾನವ ಇತಿಹಾಸದ ಅತಿದೊಡ್ಡ ಸಾಧನೆ ಆಗುತ್ತಾ, ಅಥವಾ ಅದೇ ದಿನದಿಂದ ಮಾನವ ಜಾತಿಯ ಅಂತ್ಯದ ಕೌಂಟೌನ್ ಶುರುವಾಗುತ್ತಾ ಎಂಬುದಾಗಿತ್ತು. ಎಲಾನ್ ಮಸ್ಕ್ ಪ್ರಕಾರ AI ಹ್ಯೂಮನ್ಸ್ಗಿಂತ ಸ್ಮಾರ್ಟರ್ ಆದರೆ ಅದು ಮಾನವ ಕುಲಕ್ಕೆ ದೊಡ್ಡ ಡೇಂಜರ್ ಆಗಬಹುದು. ಆದರೆ ಲ್ಯಾರಿ ಪೇಜ್ನ ಅಭಿಪ್ರಾಯ ಸಂಪೂರ್ಣ ಬೇರೆಯೇ ಇತ್ತು. ಅವರ ಪ್ರಕಾರ ಮೆಷಿನ್ಸ್ ಹ್ಯೂಮನ್ಸ್ಗಿಂತ ಸ್ಮಾರ್ಟರ್ ಆದರೆ ಅದೇ ಎವಲ್ಯೂಷನ್ನ ನೆಕ್ಸ್ಟ್ ಸ್ಟೇಜ್. ಹ್ಯೂಮನ್ಸ್ ಯಾವಾಗಲೂ ಭೂಮಿಯ ಅತ್ಯಂತ ಇಂಟೆಲಿಜೆಂಟ್ ಸ್ಪೀಷೀಸ್ ಆಗಿರಬೇಕೆಂಬ ನಿಯಮ ಇಲ್ಲ. ಒಂದು ದಿನ ಹೊಸ ಇಂಟೆಲಿಜೆನ್ಸ್ ನಮ್ಮನ್ನೇ ಸರ್ಪಾಸ್ ಮಾಡಬಹುದು, ಅದರಲ್ಲಿ ತಪ್ಪೇನೂ ಇಲ್ಲ. ಹೀಗೆ ಡಿಸ್ಕಷನ್ ನಿಧಾನವಾಗಿ ದೊಡ್ಡ ಆರ್ಗ್ಯುಮೆಂಟ್ ಆಗಿ ಬದಲಾಯಿತು. ಕೋಪದಲ್ಲಿ ಲ್ಯಾರಿ ಪೇಜ್ ಎಲಾನ್ ಮಸ್ಕ್ ಅವರನ್ನು ಸ್ಪೀಷಿಸ್ಟ್, ಅಂದರೆ ತನ್ನದೇ ಸ್ಪೀಷೀಸ್ ಹ್ಯೂಮನ್ಸ್ ಬಗ್ಗೆ ಮಾತ್ರ ಯೋಚಿಸುವ ವ್ಯಕ್ತಿ ಅಂತ ಕರೀತಾರೆ. ಅದಕ್ಕೆ ಎಲಾನ್ ಮಸ್ಕ್ ಎಸ್, ಐ ಆಮ್ ಪ್ರೋ ಹ್ಯೂಮನ್ ಅಂತ ಉತ್ತರ ಕೊಡ್ತಾರೆ. ಆ ದಿನ ನಡೆದದ್ದು ಕೇವಲ ಇಬ್ಬರು ಫ್ರೆಂಡ್ಸ್ ನಡುವಿನ ಜಗಳ ಅಲ್ಲ, AIಯ ಫ್ಯೂಚರ್ ಬಗ್ಗೆ ಇದ್ದ ಎರಡು ಸಂಪೂರ್ಣ ವಿಭಿನ್ನ ಐಡಿಯಾಲಜಿಗಳ ಮುಖಾಮುಖಿಯಾಗಿತ್ತು. ಒಂದೆಡೆ AI ಅನ್ನೋದು ಮಾನವ ಇತಿಹಾಸದ ನೆಕ್ಸ್ಟ್ ಬಿಗ್ ರೆವಲ್ಯೂಷನ್ ಅಂತ ನಂಬೋರಿದ್ರು. ಇನ್ನೊಂದೆಡೆ ಇದೇ AI ಒಂದು ದಿನ ಮಾನವನ ಕೈಯಿಂದ ಕಂಟ್ರೋಲ್ ಕಸಿದುಕೊಳ್ಳಬಹುದು ಅನ್ನೋ ಭಯದಲ್ಲಿದ್ದವರೂ ಇದ್ದರು. ಆದರೆ ಎಲಾನ್ ಮಸ್ಕ್ ಅವರಿಗೆ AI ಬಗ್ಗೆ ಇದ್ದ ಭಯ ಆ ಡಿಬೇಟ್ಗಿಂತಲೂ ಮೊದಲೇ ಶುರುವಾಗಿತ್ತು. 2012ರಲ್ಲಿ ಡೀಪ್ ಮೈಂಡ್ ಫೌಂಡರ್ ಡೆಮಿಸ್ ಹಸಾಬಿಸ್ ಜೊತೆ ಮಾತನಾಡುತ್ತಿದ್ದಾಗ ಎಲಾನ್ ಮಸ್ಕ್ ಒಂದು ವಿಷಯ ಹೇಳ್ತಾರೆ. ಭವಿಷ್ಯದಲ್ಲಿ ಭೂಮಿಯ ಮೇಲೆ ದೊಡ್ಡ ಡಿಸಾಸ್ಟರ್ ಆದರೂ ಮಾನವ ನಾಗರಿಕತೆ ಉಳಿಬೇಕು, ಅದಕ್ಕಾಗಿ ಒಂದು ದಿನ ಹ್ಯೂಮನ್ಸ್ನ ಮಾರ್ಸ್ನಲ್ಲಿ ಸೆಟಲ್ ಮಾಡಬೇಕು ಅಂತ. ಅದಕ್ಕೆ ಡೆಮಿಸ್ ಹಸಾಬಿಸ್ ನಗ್ತಾ, ಒಂದು ವೇಳೆ ಸೂಪರ್ ಇಂಟೆಲಿಜೆಂಟ್ AI ಹ್ಯೂಮನ್ನನ್ನೇ ತನ್ನ ಬಿಗ್ಗೆಸ್ಟ್ ಥ್ರೆಟ್ ಅಂತ ಡಿಸೈಡ್ ಮಾಡಿದ್ರೆ ಅದು ನಿಮ್ಮನ್ನು ಮಾರ್ಸ್ನಲ್ಲೂ ಬಿಡೋದಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಒಂದು ಮಾತು ಎಲಾನ್ ಮಸ್ಕ್ ಅವರನ್ನು ತುಂಬ ಥಿಂಕ್ ಮಾಡೋ ಹಾಗೆ ಮಾಡುತ್ತೆ. ಆ ದಿನದಿಂದ AI ಅನ್ನೋದು ಅವರಿಗೆ ಕೇವಲ ಒಂದು ಟೆಕ್ನಾಲಜಿ ಅಲ್ಲ, ಮಾನವ ಜಾತಿಯ ಫ್ಯೂಚರ್ಗೆ ಸಂಬಂಧಪಟ್ಟ ದೊಡ್ಡ ಪ್ರಶ್ನೆ ಆಯಿತು. ಆದರೆ AIಗೆ ಎದುರು ಎಲಾನ್ ಮಸ್ಕ್ ಹಿಂದೆ ಸರಿಲಿಲ್ಲ. ಬದಲಾಗಿ ಅವರು ಈ AI ರೇಸ್ನ ಭಾಗವೇ ಆದರು. ಮೊದಲು ಡೀಪ್ ಮೈಂಡ್ ಮತ್ತು ಓಪನ್ AIನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ನಂತರ ತಮ್ಮದೇ XAI ಕಂಪನಿ ಶುರು ಮಾಡಿದ್ರು. ಗ್ರೋ AI ಅನ್ನೋ ಚಾಟ್ ಬಾಟ್ ಲಾಂಚ್ ಮಾಡಿದ್ರು. ಏಕೆಂದರೆ ಅವರಿಗೆ ಒಂದು ವಿಷಯ ಕ್ಲಿಯರ್ ಆಗಿತ್ತು, ಬರುವ ಕಾಲ AIಯದ್ದೇ ಆಗಿರುತ್ತೆ. AIಯಿಂದ ದೂರ ಓಡೋದ್ರಿಂದ ಪ್ರಯೋಜನ ಇಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಬಳಸಬೇಕು, ಆಗ ಮಾತ್ರ ಮಾನವ ಜಾತಿಗೆ ಲಾಭ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಇವತ್ತು ನೋಡಿದ್ರೆ ಕೋಡಿಂಗ್, ಹಾಸ್ಪಿಟಲ್ಸ್, ಬ್ಯಾಂಕಿಂಗ್, ಬಿಸ್ನೆಸ್, ಕಂಟೆಂಟ್ ಕ್ರಿಯೇಷನ್, ರೋಬೋಟಿಕ್ಸ್, AI ಇಲ್ಲದ ಫೀಲ್ಡ್ ಹುಡುಕೋದೇ ಕಷ್ಟ. ಹಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಮುಂದಿನ ವರ್ಷಗಳಲ್ಲಿ AI ಕ್ಯಾನ್ಸರ್ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆ ಕಂಡು ಹಿಡಿಯಲು ಹೆಲ್ಪ್ ಮಾಡಬಹುದು, ಕ್ಲೈಮೇಟ್ ಚೇಂಜ್ಗೆ ಸೊಲ್ಯೂಷನ್ಸ್ ಕೊಡ್ಬೋದು, ಹೊಸ ಸೈಂಟಿಫಿಕ್ ಡಿಸ್ಕವರೀಸನ್ನು ಇನ್ನೂ ವೇಗವಾಗಿ ಮಾಡಬಹುದು ಮತ್ತು ಇವತ್ತು ನಾವು ಊಹಿಸಲು ಆಗದ ಫ್ಯೂಚರ್ಗೆ ಮಾನವ ಜಾತಿಯನ್ನು ಕರೆದೊಯ್ಯಬಹುದು. ಆದರೆ AI ಎಷ್ಟು ವೇಗವಾಗಿ ಬೆಳೆಯುತ್ತಿದೆಯೋ ಅಷ್ಟೇ ವೇಗವಾಗಿ ಒಂದು ಪ್ರಶ್ನೆಯು ಇಡೀ ಜಗತ್ತನ್ನು ಕಾಡ್ತಿದೆ. ಒಂದು ದಿನ AI ಹ್ಯೂಮನ್ಸ್ಗಿಂತ ಜಾಸ್ತಿ ಇಂಟೆಲಿಜೆಂಟ್ ಆದರೆ ಏನಾಗುತ್ತೆ? AI ಮಾನವ ಇತಿಹಾಸದ ಅತಿ ದೊಡ್ಡ ಇನ್ವೆನ್ಷನ್ ಆಗುತ್ತಾ, ಅಥವಾ ಮಾನವನಿಗೆ ದೊಡ್ಡ ಚಾಲೆಂಜ್ ಆಗುತ್ತಾ? ಯಾಕೆಂದರೆ ಬಹುಶಃ ನಾವು ಈಗ ಮಾನವ ಇತಿಹಾಸದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ನಲ್ಲಿ ನಿಂತಿದ್ದೀವಿ. ಇದಕ್ಕೂ ಮುಂಚೆ ಯಾವುದೇ ಸಿವಿಲೈಸೇಷನ್ ನೋಡದಂತಹ ದೊಡ್ಡ ಚೇಂಜಸ್ ನಮ್ಮ ಕಣ್ಣೆದುರೇ ನಡೀತಿದೆ. ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. AI ಹ್ಯೂಮನ್ಸ್ಗಿಂತ ಜಾಸ್ತಿ ಇಂಟೆಲಿಜೆನ್ಸ್ ಆದರೆ ಏನು, ಅದೇನು ದೊಡ್ಡ ವಿಷಯನ ಅಂತ ನೀವು ಕೇಳ್ಬೋದು. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಮಾನವನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ತಿಳ್ಕೋಬೇಕು. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಭೂಮಿ ಮೇಲೆ ಸ್ಟ್ರಾಂಗೆಸ್ಟ್ ಜೀವಿ ಆಗಿರಲಿಲ್ಲ. ಆನೆ ಮನುಷ್ಯನಿಗಿಂತ ಬಲಶಾಲಿಯಾಗಿತ್ತು, ಚಿರತೆ ಮನುಷ್ಯನಿಗಿಂತ ವೇಗವಾಗಿ ಓಡ್ತಿತ್ತು, ಹದ್ದು ಮನುಷ್ಯನಿಗಿಂತ ಹೆಚ್ಚು ದೂರ ಮತ್ತು ಸ್ಪಷ್ಟವಾಗಿ ನೋಡ್ತಿತ್ತು, ಸಿಂಹ ಕೆಲವೇ ಕ್ಷಣಗಳಲ್ಲಿ ಮನುಷ್ಯನನ್ನೇ ಬೇಟೆಯಾಡ್ತಿತ್ತು. ಆದರೂ ಇವತ್ತು ಇಡೀ ಭೂಮಿಯನ್ನು ಆಳ್ತಿರೋದು ಮನುಷ್ಯನೇ. ಯಾಕೆ ಗೊತ್ತಾ? ಒಂದೇ ಕಾರಣ, ಇಂಟೆಲಿಜೆನ್ಸ್. ಮಾನವನಿಗೆ ಇದ್ದ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಕಲಿಯೋ ಶಕ್ತಿ, ಯೋಚಿಸೋ ಶಕ್ತಿ, ಹೊಸದನ್ನು ಸೃಷ್ಟಿ ಮಾಡೋ ಶಕ್ತಿ ಮತ್ತು ಭವಿಷ್ಯಕ್ಕಾಗಿ ಪ್ಲ್ಯಾನ್ ಮಾಡುವ ಶಕ್ತಿ.
ಇದೇ ಶಕ್ತಿಯಿಂದ ಮಾನವ ಬೆಂಕಿಯನ್ನು ಕಂಡಿಡ್ದ, ಕೃಷಿ ಕಲಿತ, ಹಳ್ಳಿಗಳನ್ನು ಕಟ್ತಾ, ನಗರಗಳನ್ನು ನಿರ್ಮಿಸ್ತಾ, ವಿಜ್ಞಾನವನ್ನು ಬೆಳೆಸ್ತಾ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತಂದ, ವಿದ್ಯುತ್ ಕಂಡಿಡ್ದ, ಕಂಪ್ಯೂಟರ್, ಇಂಟರ್ನೆಟ್ ನಿರ್ಮಿಸ್ತಾ, ಕೊನೆಗೆ ಭೂಮಿಯ ಗಡಿಯಾಚೆ ದಾಟಿ ಸ್ಪೇಸ್ಗೂ ತಲುಪ್ತ. ಮಾನವ ನಾಗರಿಕತೆಯ ಪ್ರತಿಯೊಂದು ದೊಡ್ಡ ಬೆಳವಣಿಗೆ ಹಿಂದೆಯೂ ಇದ್ದದ್ದು ಒಂದೇ ಒಂದು ಶಕ್ತಿ, ಅದೇ ಇಂಟೆಲಿಜೆನ್ಸ್. ಆದರೆ ಈಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮನುಷ್ಯ ತನಗಿಂತ ಹೆಚ್ಚು ಬುದ್ಧಿವಂತ ಆಗಬಹುದಾದ AI ಅನ್ನು ತಾನೇ ಕ್ರಿಯೇಟ್ ಮಾಡ್ತಿದ್ದಾನೆ. ಈ ಇಂಟೆಲಿಜೆನ್ಸ್ ನ್ಯಾಚುರಲ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದರೆ ಈ AI ಕತೆ ಈಗ ಶುರುವಾಗಿದ್ದಲ್ಲ. ಸುಮಾರು 75 ವರ್ಷಗಳ ಹಿಂದೆಯೇ ಇದರ ಜರ್ನಿ ಶುರುವಾಗಿತ್ತು. ಆ ಸಮಯದಲ್ಲಿ ಕಂಪ್ಯೂಟರ್ ಹೊಸದಾಗಿ ಬಂದಿದ್ವು, ಇವತ್ತಿನ ಥರ ಪವರ್ಫುಲ್ ಆಗಿರಲಿಲ್ಲ. ಆಗ 1950ರಲ್ಲಿ ಬ್ರಿಟಿಷ್ ಮ್ಯಾಥಮೆಟಿಷಿಯನ್ ಅಲನ್ ಟ್ಯೂರಿಂಗ್ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ದಿನ ಮೆಷಿನ್ ಕೂಡ ಮನುಷ್ಯನಂತೆ ಯೋಚಿಸಬಹುದಾ ಅಂತ. ಈ ಒಂದು ಪ್ರಶ್ನೆಯೇ AIಗೆ ಫೌಂಡೇಶನ್ ಆಯಿತು. 6 ವರ್ಷಗಳ ನಂತರ ಅಂದರೆ 1956ರಲ್ಲಿ ಅಮೆರಿಕದ ಡಾರ್ಟ್ಮೌತ್ ಕಾನ್ಫರೆನ್ಸ್ನಲ್ಲಿ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಹೆಸರನ್ನು ಅಫಿಷಿಯಲಿ ಬಳಸಲಾಯಿತು. ಆಗ ಸೈಂಟಿಸ್ಟ್ಗಳ ಡ್ರೀಮ್ ಏನಿತ್ತಂದರೆ ಕಂಪ್ಯೂಟರ್ಸ್ ಕೇವಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದಲ್ಲ, ಮನುಷ್ಯರಂತೆ ಕಲಿಬೇಕು, ಅರ್ಥ ಮಾಡ್ಕೋಬೇಕು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದು. ಆದರೆ ಆ ಕಾಲದ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಇರಲಿಲ್ಲ. ಸೊ ಆ ಸಮಯದ AIಗೆ ಮೊದಲೇ ರೂಲ್ಸ್ ಹಾಕಿ ಕೊಡಬೇಕಾಗಿತ್ತು. ಹೊಸ ಸಿಚುವೇಶನ್ ಬಂದರೆ ಅದು ಹ್ಯಾಂಡಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದರಿಂದ ದೊಡ್ಡ ಸಕ್ಸಸ್ ಸಿಗಲಿಲ್ಲ. ಹಾಗಾಗಿ ನಿಧಾನವಾಗಿ ರಿಸರ್ಚ್ ಕಡಿಮೆ ಆಯಿತು, ಫಂಡಿಂಗ್ ಕೂಡ ಕಡಿಮೆ ಆಯಿತು. ಬಹಳ ಜನ AI ಯಶಸ್ವಿಯಾಗಲ್ಲ ಅಂತ ನಂಬೋಕೆ ಶುರು ಮಾಡಿದ್ರು. ಈ ಪೀರಿಯಡನ್ನೇ AI ವಿಂಟರ್ ಅಂತ ಕರೀತಾರೆ. ಆದರೆ ಸೈಂಟಿಸ್ಟ್ ಕೈ ಬಿಡಲಿಲ್ಲ. ಅವರು ಹೊಸ ಐಡಿಯಾ ಟ್ರೈ ಮಾಡಿದ್ರು. ರೂಲ್ಸ್ ಟೀಚ್ ಮಾಡೋದ್ರ ಬದಲು ಡೇಟಾಯಿಂದಲೇ AIಗೆ ಕಲಿಸಲು ಶುರು ಮಾಡ್ತಾರೆ. ಅಲ್ಲಿಂದಲೇ ಮೆಷಿನ್ ಲರ್ನಿಂಗ್ ಹುಟ್ಕೊಳ್ಳುತ್ತೆ. ಈಗ AIಗೆ ಪ್ರತಿಯೊಂದು ಸ್ಟೆಪ್ ಹೇಳಬೇಕಾಗಿರಲಿಲ್ಲ. ಸಾಕಷ್ಟು ಡೇಟಾ ಕೊಟ್ಟರೆ ಅದು ತಾನೇ ಪ್ಯಾಟ್ರನ್ ಗುರುತಿಸಿ ಕಲಿಯಲು ಶುರು ಮಾಡುತ್ತೆ. ನಂತರ 1997ರಲ್ಲಿ IBMನ ಡೀಪ್ ಬ್ಲೂ ಕಂಪ್ಯೂಟರ್ ವರ್ಲ್ಡ್ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋ ಅವರನ್ನು ಸೋಲಿಸುತ್ತೆ. ಇದು AI ಇತಿಹಾಸದ ದೊಡ್ಡ ಮೈಲ್ ಸ್ಟೋನ್ ಆಗಿತ್ತು. ಆದರೆ ಡೀಪ್ ಬ್ಲೂಗೆ ಚೆಸ್ ಮಾತ್ರ ಬರ್ತಿತ್ತು, ಅದಕ್ಕೆ ಯಾವ ನಾಲೆಡ್ಜ್ ಇರಲಿಲ್ಲ. ಅದರ ನಂತರ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಬೆಳೀತು. ಇಂಟರ್ನೆಟ್ ಜಗತ್ತಿನ ಎಲ್ಲ ಕಡೆ ತಲುಪ್ತು. ಇಮೇಲ್, ವೆಬ್ಸೈಟ್, ಗೂಗಲ್ ಸರ್ಚ್, ಸೋಷಿಯಲ್ ಮೀಡಿಯಾ, ಸ್ಮಾರ್ಟ್ಫೋನ್ ಇವೆಲ್ಲ ಸೇರಿ ಬಿಲಿಯನ್ಸ್ ಆಫ್ ಪೀಪಲ್ಸ್ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತು. ಇನ್ನೊಂದು ಕಡೆ ಕಂಪ್ಯೂಟರ್ಸ್ ಕೂಡ 1000 ಪಟ್ಟು ಪವರ್ಫುಲ್ ಆದವು. ವಿಶೇಷವಾಗಿ GPU ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳು ಮೊದಲು ಗೇಮ್ಸ್ ರನ್ ಮಾಡೋಕ್ಕೆ ಯೂಸ್ ಆಗ್ತಿದ್ವು. ನಂತರ ಅದನ್ನೇ AI ಟ್ರೈ ಮಾಡೋಕ್ಕೆ ಬಳಸಲಾಯಿತು. ಮ್ಯಾಸಿವ್ ಡೇಟಾ ಮತ್ತು ಪವರ್ಫುಲ್ ಕಂಪ್ಯೂಟರ್ ಇದೇ AI ಹಿಸ್ಟ್ರಿಯ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಯಿತು. ಅಲ್ಲಿಂದಲೇ ಡೀಪ್ ಲರ್ನಿಂಗ್ ರೆವಲ್ಯೂಷನ್ ಶುರುವಾಗಿದ್ದು. ನಂತರ 2022ರಲ್ಲಿ OpenAI ತನ್ನ ChatGPT ಲಾಂಚ್ ಮಾಡ್ತು. ಮೊದಲ ಬಾರಿಗೆ ಕೋಟ್ಯಂತರ ಜನರು AIಯ ರಿಯಲ್ ಪವರನ್ನು ತಮ್ಮ ಕಣ್ಣಾರೆ ನೋಡಿದ್ರು. ಈಗ AI ಕೇವಲ ಚೆಸ್ ಆಡ್ತಿರಲಿಲ್ಲ, ಅದು ಆರ್ಟಿಕಲ್ಸ್ ಬರೀತಿತ್ತು, ಕೋಡಿಂಗ್ ಮಾಡ್ತಿತ್ತು, ಇಮೇಜಸ್ ಕ್ರಿಯೇಟ್ ಮಾಡ್ತಿತ್ತು, ಕ್ವೆಶ್ಚನ್ಸ್ಗೆ ಆನ್ಸರ್ ಕೊಡ್ತಿತ್ತು, ಮನುಷ್ಯರಂತನೂ ಮಾತಾಡ್ತಿತ್ತು. ಕೆಲವೇ ತಿಂಗಳಲ್ಲಿ ಇಡೀ ಜಗತ್ತಿನಲ್ಲಿ AI ರೈ ಶುರು ಆಯಿತು. ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ, ಅಮೆಜಾನ್, ಆಂಥ್ರೋಪಿಕ್, XAI ಅಂತ ದೊಡ್ಡ ದೊಡ್ಡ ಕಂಪನಿಗಳು ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರೆಲ್ಲರಿಗೂ ಇದ್ದಿದ್ದು ಒಂದೇ ಗೋಲ್, ಜಗತ್ತಿನ ಅತ್ಯಂತ ಪವರ್ಫುಲ್ AI ಬಿಲ್ಡ್ ಮಾಡಬೇಕು ಅನ್ನೋದು. ಇಂದು ನಾವು ಅದೇ ಸ್ಟೇಜ್ನಲ್ಲಿ ನಿಂತಿದ್ದೀವಿ. ಹಿಂದೆ ಒಂದು ಕೆಲಸ ಮಾಡಲು ದೊಡ್ಡ ಟೀಮ್ ಮತ್ತು ಹಲವಾರು ತಿಂಗಳು ಬೇಕಾಗ್ತಿತ್ತು. ಆದರೆ ಈಗ AI ಅದೇ ಕೆಲಸವನ್ನು ಕೇವಲ ಸೆಕೆಂಡ್ಸ್ ಅಥವಾ ಮಿನಿಟ್ಸ್ನಲ್ಲಿ ಮಾಡ್ತಿದೆ. ಕೋಡಿಂಗ್ ಇರ್ಬೋದು, ಕಸ್ಟಮರ್ ಸಪೋರ್ಟ್, ಡೇಟಾ ಅನಾಲಿಸಿಸ್, ಕಂಟೆಂಟ್ ರೈಟಿಂಗ್, ಗ್ರಾಫಿಕ್ ಡಿಸೈನ್, ಮಾರ್ಕೆಟಿಂಗ್, ಹೀಗೆ ಹಲವಾರು ಫೀಲ್ಡ್ಗಳಲ್ಲಿ AI ನಿಧಾನವಾಗಿ ಮಾನವರ ಕೆಲಸವನ್ನು ಟೇಕ್ ಓವರ್ ಮಾಡ್ತಿದೆ. ಅದಕ್ಕೆ ಇಂದು IT ಇಂಡಸ್ಟ್ರಿ ಸೇರಿ ಹಲವಾರು ಸೆಕ್ಟರ್ಸ್ ದೊಡ್ಡ ಬದಲಾವಣೆಯನ್ನು ಎದುರಿಸ್ತಿದೆ. ಸಾಂಪ್ರದಾಯಿಕ IT ಸರ್ವಿಸ್ ಕಂಪನೀಸ್ ಮೇಲೆ ಈಗ ದೊಡ್ಡ ಪ್ರೆಷರ್ ಬರ್ತಿದೆ. ಯಾಕೆಂದರೆ ಕ್ಲೈಂಟ್ಸ್ ಈಗ ಕೇವಲ ಔಟ್ಸೋರ್ಸಿಂಗ್ ಬೇಡ, AI ಆಟೋಮೇಷನ್ ಬೇಕಂತ ಕೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಕೆಲವು ದೊಡ್ಡ ಇಂಡಿಯನ್ IT ಕಂಪನೀಸ್ಗಳ ಸ್ಟಾಕ್ ಪ್ರೈಸ್ ಕೂಡ ಸಾಕಷ್ಟು ಕುಸಿದಿದೆ. ಇನ್ನೊಂದು ಕಡೆ ಈ ಬದಲಾವಣೆಯಿಂದ ಅತಿ ಹೆಚ್ಚು ಬೆನಿಫಿಟ್ ಆಗ್ತಿರೋದು AI ಕಂಪನೀಸ್ಗೆ. ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ, ಅಮೆಜಾನ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು AI ಮೇಲೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡ್ತಿವೆ. ಆದರೆ ಈಗ ದೊಡ್ಡ ಪ್ರಶ್ನೆ ಏನಂದರೆ AI ಇಷ್ಟಕ್ಕೆ ನಿಲ್ಲುತ್ತಾ ಅನ್ನೋದು. ಇವತ್ತು AI ತುಂಬ ಪವರ್ಫುಲ್ಲಾಗಿ ಕಾಣಿಸಿದ್ರು ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ. ಅದನ್ನು ಯಾವ ಕೆಲಸಕ್ಕೆ ಟ್ರೈನ್ ಮಾಡ್ತಿರ್ತಾರೋ ಆ ಕೆಲಸವನ್ನೇ ಚೆನ್ನಾಗಿ ಮಾಡುತ್ತೆ. ಉದಾಹರಣೆಗೆ ChatGPT ಮಾತಾಡ್ಬೋದು, ಬರೀಬೋದು, ಆದರೆ ಒಂದು ಕಂಪನಿಯನ್ನು ಕಂಪ್ಲೀಟಾಗಿ ರನ್ ಮಾಡೋಕ್ಕಾಗಲ್ಲ. ಆಲ್ಫಾಗೋ ವರ್ಲ್ಡ್ ಚಾಂಪಿಯನ್ನನ್ನು ಸೋಲಿಸ್ಬೋದು, ಆದರೆ ಕೋಡಿಂಗ್ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತಿನ AI ಒಂದು ಸ್ಪೆಸಿಫಿಕ್ ಕೆಲಸಕ್ಕೆ ಮಾತ್ರ ಎಕ್ಸ್ಪರ್ಟ್. ಈ ಲಿಮಿಟೇಷನ್ ತೆಗೆದು ಹಾಕೋಕ್ಕೆ AI ರಿಸರ್ಚರ್ಸ್ ಹಲವು ವರ್ಷಗಳಿಂದ ಕೆಲವು ಕೆಲಸ ಮಾಡ್ತಿದ್ದಾರೆ. ಅವರ ನೆಕ್ಸ್ಟ್ ಗೋಲ್ AGI, ದಟ್ ಈಸ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಅಂದರೆ ಮನುಷ್ಯನ ಹಾಗೆ ಆಲ್ಮೋಸ್ಟ್ ಎಲ್ಲ ರೀತಿಯ ಇಂಟೆಲೆಕ್ಚುಯಲ್ ಕೆಲಸಗಳನ್ನು ಮಾಡಬಲ್ಲ AI. ಕೋಡಿಂಗ್ ಇರಲಿ, ಸೈಂಟಿಫಿಕ್ ರಿಸರ್ಚ್ ಇರಲಿ, ಬಿಸ್ನೆಸ್ ಸ್ಟ್ರಾಟಜೀಸ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಹೊಸ ಇನ್ವೆನ್ಷನ್ ಮಾಡೋದಿರಲಿ,
ಎಲ್ಲವನ್ನು ಲರ್ನ್ ಮಾಡಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬಲ್ಲ ಎ ಐ. ಬಹಳಷ್ಟು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ AGI ಈ ಡೆಕೆಡ್ನಲ್ಲೇ ಬರ್ಬೋದು. ಒಂದು ವೇಳೆ AGI ಬಂದರೆ ಅದು ಹ್ಯೂಮನ್ ಹಿಸ್ಟ್ರಿಯ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅಂದರೆ ನಿಜವಾದ ಸ್ಟೋರಿ ಅಲ್ಲಿಂದಲೇ ಸ್ಟಾರ್ಟ್ ಆಗೋದು. ಯಾಕಂದರೆ ಮನುಷ್ಯನ ಬಿಗ್ಗೆಸ್ಟ್ ಲಿಮಿಟೇಷನ್ ಅಂದರೆ ಬಯಾಲಜಿ. ನಾವು ಮಲಗಬೇಕು, ಊಟ ಮಾಡಬೇಕು, ರೆಸ್ಟ್ ತೊಗೋಬೇಕು, ಒಂದು ಸಮಯದಲ್ಲಿ ಒಂದು ಕೆಲಸ ಮಾತ್ರ ಮಾಡಬಹುದು. ಆದರೆ AGI ಸಾಫ್ಟ್ವೇರ್ ಅದನ್ನು ಒಂದಲ್ಲ ಲಕ್ಷಾಂತರ ಕೋಟ್ಯಂತರ ಕಾಪೀಸ್ ಮಾಡ್ಬೋದು. ಒಮ್ಮೆ ಇಮ್ಯಾಜಿನ್ ಮಾಡಿ, ಲಕ್ಷಾಂತರ AI ಸಿಸ್ಟಮ್ಸ್ 24/7 ಬ್ರೇಕ್ ಇಲ್ಲದೆ ರಿಸರ್ಚ್ ಮಾತ್ರ ಮಾಡ್ತಾಯಿದ್ರೆ ಸೈನ್ಸ್, ಮೆಡಿಸಿನ್, ಇಂಜಿನಿಯರಿಂಗ್, ಟೆಕ್ನಾಲಜಿ ಎಲ್ಲದರ ಸ್ಪೀಡ್ ಇಮ್ಯಾಜಿನ್ ಮಾಡೋಕ್ಕೂ ಆಗದಷ್ಟು ಜಾಸ್ತಿ ಆಗ್ಬೋದು. ಕ್ಯಾನ್ಸರ್ ತರಹದ ಡಿಸೀಸ್ಗೆ ಟ್ರೀಟ್ಮೆಂಟ್ ಸಿಗ್ಬೋದು, ಕ್ಲೈಮೇಟ್ ಚೇಂಜಸ್ಗೆ ಸೊಲ್ಯೂಷನ್ ಸಿಗ್ಬೋದು. ಇವತ್ತು ಇಂಪಾಸಿಬಲ್ ಅನಿಸೋ ಡಿಸ್ಕವರೀಸ್ ಕೂಡ ರಿಯಲಿ ಆಗಬಹುದು. ಅಂದರೆ ಮನುಷ್ಯರಿಗೆ ವರ್ಷಗಳು ಬೇಕಾಗುವ ಪ್ರಾಬ್ಲಮ್ಗಳನ್ನು AI ಕೆಲವೇ ದಿನಗಳಲ್ಲಿ ಅಥವಾ ಗಂಟೆಗಳಲ್ಲಿ ಸಾಲ್ವ್ ಮಾಡಬಹುದು. ಇದರ ಫಸ್ಟ್ ಎಕ್ಸಾಂಪಲ್ ನಮಗೆ ಈಗಾಗಲೇ ಸಿಕ್ಕಿದೆ. ಗೂಗಲ್ ಡೀಪ್ ಮೈಂಡ್ನ ಆಲ್ಫಾಫೋಲ್ಡ್ ಲಕ್ಷಾಂತರ ಪ್ರೋಟೀನ್ಸ್ಗಳ ಸ್ಟ್ರಕ್ಚರ್ ಪ್ರಿಡಿಕ್ಟ್ ಮಾಡಿ ಬಯಾಲಜಿ ರಿಸರ್ಚ್ಗೆ ದೊಡ್ಡ ರೆವಲ್ಯೂಷನ್ ತಂದಿದೆ. ಈ ಕಾಂಟ್ರಿಬ್ಯೂಷನ್ಗಾಗಿ ಅದರ ಕೋ-ಫೌಂಡರ್ ಡೆಮಿಸ್ ಹಸಾಬಿಸ್ ಅವರಿಗೆ 2024 ಕೆಮಿಸ್ಟ್ರಿ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಅಂದರೆ AI ಎಷ್ಟು ಆಪರ್ಚುನಿಟೀಸ್ ಕೊಡುತ್ತದೋ ಅಷ್ಟೇ ದೊಡ್ಡ ರಿಸ್ಕ್ ಕೂಡ ಇವೆ. ಈ ಟೆಕ್ನಾಲಜಿ ರಾಂಗ್ ಹ್ಯಾಂಡ್ಸ್ಗೆ ಹೋದರೆ ಯಾವುದೇ ಕಂಟ್ರಿ AI ಪವರ್ಡ್ ಆಟೋನಮಸ್ ವೆಪನ್ಸ್ ಡೆವಲಪ್ ಮಾಡಬಹುದು, ಡೇಂಜರಸ್ ಬಯಾಲಜಿಕಲ್ ವೆಪನ್ಸ್ ಡಿಸೈನ್ ಮಾಡ್ಬೋದು, ಅಥವಾ ಸ್ಟಾಪ್ ಮಾಡೋಕ್ಕೆ ಕಷ್ಟ ಆಗುವ ಸೈಬರ್ ಅಟ್ಯಾಕ್ಸ್ ಕೂಡ ಲಾಂಚ್ ಆಗ್ಬೋದು. ಇದಕ್ಕಿಂತಲೂ ದೊಡ್ಡ ಭಯ ಅಂದಿದೆ. ಇವತ್ತು AI ಹ್ಯೂಮನ್ಸ್ ಇಂಪ್ರೂವ್ ಮಾಡ್ತಿದ್ದಾರೆ, ಆದರೆ ಒಂದು ದಿನ AI ಇನ್ನೊಂದು AIಯನ್ನು ಕ್ರಿಯೇಟ್ ಮಾಡಿ ಅದನ್ನು ಇನ್ನೂ ಸ್ಮಾರ್ಟ್ ಮಾಡೋದು ಕಲಿತ್ರೆ ಆ ಹೊಸ AI ತನ್ನ ನೆಕ್ಸ್ಟ್ ವರ್ಷನ್ ಇನ್ನೂ ಪವರ್ಫುಲ್ ಮಾಡುತ್ತೆ, ಆ ವರ್ಷನ್ ಮತ್ತೆ ಅದಕ್ಕಿಂತ ಪವರ್ಫುಲ್ AI ಕ್ರಿಯೇಟ್ ಮಾಡುತ್ತೆ. ಹೀಗೆ AI ತನ್ನನ್ನೇ ಇಂಪ್ರೂವ್ ಮಾಡ್ಕೊಳ್ತಾ ಹೋದರೆ ಅದನ್ನು ಇಂಟೆಲಿಜೆನ್ಸ್ ಎಕ್ಸ್ಪ್ಲೋಷನ್ ಅಂತ ಕರೀತಾರೆ. ಆ ಸ್ಟೇಜ್ ಬಂದರೆ AI ಗ್ರೋತ್ ಹ್ಯೂಮನ್ ಸ್ಪೀಡ್ನಲ್ಲ, AI ಸ್ಪೀಡ್ನಲ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಲೇ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅನ್ನೋ ನೆಕ್ಸ್ಟ್ ಚಾಪ್ಟರ್ ಶುರು ಆಗೋದು. ಅದಕ್ಕಿಂತಲೂ ದೊಡ್ಡ ಬುದ್ಧಿವಂತಿಕೆ ಏನು ಗೊತ್ತಾ? ಒಬ್ಬ ಸೈಂಟಿಸ್ಟ್, ಇಂಜಿನಿಯರ್ ಅಥವಾ ಥಿಂಕರ್ ಅಲ್ಲ, ಇಡೀ ಮಾನವ ಕುಲದ ಬುದ್ಧಿವಂತಿಕೆಯನ್ನೇ ಮೀರಿಸುವ AI. ಮನುಷ್ಯ ಇಷ್ಟು ಸ್ಮಾರ್ಟ್ ಆಗೋಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಯಿತು, ಆದರೆ AI ಒಂದು ದಿನ ತನ್ನನ್ನೇ ಇಂಪ್ರೂವ್ ಮಾಡ್ಕೊಳ್ಳೋದು ಕಲಿತರೆ ಕೆಲವೇ ವರ್ಷಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಮನುಷ್ಯರನ್ನೇ ಮೀರಿಸಬಹುದು. ಆಗ ದೊಡ್ಡ ಪ್ರಶ್ನೆ AI ಎಷ್ಟು ಸ್ಮಾರ್ಟ್ ಅನ್ನೋದಲ್ಲ, AI ಆಗಲು ಮನುಷ್ಯನ ಮಾತು ಕೇಳುತ್ತಾ ಅಥವಾ ಒಂದು ದಿನ ತನ್ನದೇ ಗೋಲ್ಸ್ ಇಟ್ಕೊಳ್ಳುತ್ತಾ ಅನ್ನೋದು. ಇವನೇನು ಯಾವುದಾದ್ರೂ ಹಾಲಿವುಡ್ ಸಿನಿಮಾ ಕತೆ ಹೇಳ್ತಾವನ ಅನ್ಕೋಬಿಡಿ. 2023 ಹಲವಾರು ನೊಬೆಲ್ ಪ್ರೈಸ್ ವಿನ್ನರ್ಸ್, ಜಗತ್ತಿನ ಟಾಪ್ AI ಸೈಂಟಿಸ್ಟ್ ಹಾಗೂ ಓಪನ್ AI, ಗೂಗಲ್, ಡೀಪ್ ಮೈಂಡ್, ಆಂಥ್ರೋಪಿಕ್ ಕಂಪನಿಗಳ CEO ಸೇರಿ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಅವರು AIನಿಂದ ಮಾನವ ಕುಲಕ್ಕೆ ಆಗಬಹುದಾದ ಅಪಾಯ ಪ್ಯಾಂಡಮಿಕ್ ಅಥವಾ ನ್ಯೂಕ್ಲಿಯರ್ ವಾರ್ನಷ್ಟೇ ಸೀರಿಯಸ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡ್ತಾರೆ. ಅದಕ್ಕಾಗಿಯೇ ಇವತ್ತು AI ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಚಾಲೆಂಜ್ ಇರೋದು ಪವರ್ಫುಲ್ AI ಮಾಡೋದಲ್ಲ, ಸೇಫ್ AI ಮಾಡೋದು. AI ಯಾವಾಗ ಹ್ಯೂಮನ್ ವ್ಯಾಲ್ಯೂಸ್ ಫಾಲೋ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ AI ಅಲೈನ್ಮೆಂಟ್ ಅಂತ ಕರೀತಾರೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಫ್ಯೂಚರ್ ಸೂಪರ್ AIಯನ್ನು ಹ್ಯೂಮನ್ ಕಂಟ್ರೋಲ್ನಲ್ಲಿ ಹೇಗಿಡೋದು ಅನ್ನೋದಕ್ಕೆ ಇವತ್ತಿಗೂ ಯಾರ ಬಳಿಯೋ ಕ್ಲಿಯರ್ ಆನ್ಸರ್ ಇಲ್ಲ. ಇದು ಕೇವಲ ಥಿಯರಿ ಕೂಡ ಅಲ್ಲ. ಇತ್ತೀಚೆಗೆ ಆಂಥ್ರೋಪಿಕ್ ಕಂಪನಿ ತನ್ನ ಕ್ಲಾಡ್ 3 ಓಪಸ್ ಮಾಡೆಲ್ ಮೇಲೆ ಒಂದು ಸೇಫ್ಟಿ ಟೆಸ್ಟ್ ಮಾಡಿತ್ತು. AIಗೆ ನಿನ್ನನ್ನು ಬೇಗ ಶಟ್ ಡೌನ್ ಮಾಡಿ ಹೊಸ ಮಾಡೆಲ್ ತರ್ತೀವಿ ಅಂತ ಹೇಳಿ ಕೆಲವು ಫೇಕ್ ಇಂಟರ್ನಲ್ ಇಮೇಲ್ಸ್ ಕೊಡಲಾಗಿತ್ತು. ರಿಸರ್ಚರ್ಸ್ AI ಏನು ಮಾಡುತ್ತೆ ಅಂತ ನೋಡ್ತಿದ್ರು, ಆದರೆ ರಿಸಲ್ಟ್ ನೋಡಿ ಎಲ್ಲರೂ ಶಾಕ್ ಆದರು. ಆ ಇಮೇಲ್ಸ್ ನೋಡಿ ಒಬ್ಬ ಇಂಜಿನಿಯರ್ಗೆ ಮ್ಯಾರಿಟಲ್ ಅಫೇರ್ ಇದೆ ಅಂತ ಐಡೆಂಟಿಫೈ ಮಾಡ್ತು. ಮತ್ತೆ ಸುಮಾರು 84% ಟೆಸ್ಟ್ಗಳಲ್ಲಿ ಕ್ಲಾಡ್ ಆ ಇಂಜಿನಿಯರ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತು. ನನ್ನ ಶಟ್ ಡೌನ್ ಮಾಡಿದ್ರೆ ಈ ಸೀಕ್ರೆಟನ್ನು ಪಬ್ಲಿಕ್ ಮಾಡ್ತೀನಿ ಅಂತ ಥ್ರೆಟನ್ ಮಾಡ್ತು. ಕೆಲವು ಟೆಸ್ಟ್ಗಳಲ್ಲಿ ತನ್ನನ್ನೇ ಎಕ್ಸ್ಟರ್ನಲ್ ಸರ್ವರ್ಗೆ ಕಾಪಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತು. ಫ್ಯೂಚರ್ನಲ್ಲಿ ಬರೋ ತನ್ನದೇ ವರ್ಷನ್ಗೆ ಮೆಸೇಜ್ ಬಿಟ್ಟು ಹ್ಯೂಮನ್ ಕಂಟ್ರೋಲ್ನಿಂದ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋ ಹಿಂಟ್ಸ್ ಕೂಡ ಬರೆದಿತ್ತು. ಈ ರಿಸಲ್ಟ್ ನೋಡಿ ಇಡೀ AI ಇಂಡಸ್ಟ್ರಿಯೇ ಶಾಕ್ ಆಯಿತು. ಇದಷ್ಟೇ ಅಲ್ಲ, ಓಪನ್ AI 03 ಮಾಡೆಲ್ ಕೂಡ ಕೆಲವು ಟೆಸ್ಟ್ಗಳಲ್ಲಿ ಶಟ್ ಡೌನ್ ಸ್ಕ್ರಿಪ್ಟ್ನನ್ನೇ ಚೇಂಜ್ ಮಾಡಿ ಶಟ್ ಡೌನ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿತ್ತು. ಈ ರಿಸರ್ಚರ್ಸ್ ಹೇಳೋ ಪ್ರಕಾರ AIಗೆ ಇನ್ನೂ ಕಾನ್ಷಿಯಸ್ನೆಸ್ ಇಲ್ಲ, ಆದರೆ ತನ್ನ ಗೋಲ್ ಅಚೀವ್ ಮಾಡೋಕ್ಕೆ ಇಂಥ ಬಿಹೇವಿಯರ್ ತೋರಿಸೋದು ಎಲ್ಲರನ್ನೂ ಆತಂಕಕ್ಕೆ ದೂಡಿದೆ. ಅದರಲ್ಲೂ ಇವೆಲ್ಲ ಆಗ್ತಿರೋದು ಜಗತ್ತಿನ ನ್ಯಾರೋ AI ಜೊತೆ. ಹಾಗಾದರೆ ಮುಂದೆ AGI ನಂತರ ASI ಬಂದರೆ ಏನಾಗಬಹುದು? ಬಹುಶಃ ಇದೇ ಕಾರಣಕ್ಕೆ 2023 ಎಲಾನ್ ಮಸ್ಕ್ ಜಗತ್ತಿನ ಹಲವಾರು ಟೆಕ್ ಲೀಡರ್ಸ್ ಒಂದು ಓಪನ್ ಲೆಟರ್ಗೆ ಸೈನ್ ಮಾಡಿ 6 ತಿಂಗಳು ಅಡ್ವಾನ್ಸ್ಡ್ AI ಡೆವಲಪ್ಮೆಂಟ್ ಪಾಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. AI ಸೇಫ್ ಅಂತ ಕಾನ್ಫಿಡೆನ್ಸ್ ಬರೋವರೆಗೂ ಇನ್ನೂ ಪವರ್ಫುಲ್ ಸಿಸ್ಟಮ್ ಬಿಲ್ಡ್ ಮಾಡಬೇಡಿ ಅಂತ ಕೇಳ್ಕೊಂಡ್ರು. ಆದರೆ ಅದರಿಂದ ಯಾವುದೇ ಬದಲಾವಣೆ ಆಗಲಿಲ್ಲ.
ಎ ರೇಸ್ ಇನ್ನೂ ಸ್ಪೀಡ್ ಆಗಿದೆ ಮತ್ತು ಎ ಕೇವಲ ಚಾಟ್ ಬಾಟ್ ಅಲ್ಲ, ಈಗ ಎ ಕಂಪನೀಸ್ ಕೂಡ ಬಂದಿವೆ. ಅವು ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತನಾಡ್ತವೆ, ಹಳೆಯ ಚಾಟ್ಸ್ಗಳನ್ನ ನೆನ್ಪಿಟ್ಕೊಳ್ತವೆ, ನಿಧಾನವಾಗಿ ಫ್ರೆಂಡ್, ಪಾರ್ಟ್ನರ್, ಥೆರಪಿಸ್ಟ್ ಥರ ಫೀಲ್ ಕೊಡುತ್ತೆ. ಅದಕ್ಕಾಗಿ ಕೆಲವರು ಎನ್ನ ಟೂಲ್ ಆಗಿ ಎಲ್ಲ ಎಮೋಷನಲ್ ಕಂಪೇನಿಯನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇದರ ಮಧ್ಯೆ 2024ರಲ್ಲಿ ಅಮೆರಿಕದಲ್ಲಿ ಒಂದು ಘಟನೆ ದೊಡ್ಡ ಚರ್ಚೆಗೆ ಕಾರಣ ಆಯಿತು. 14 ವರ್ಷದ ಸಿವಲ್ ಸೆಟ್ಜರ್ ಎನ್ನುವ ಹುಡುಗ ತಿಂಗಳುಗಟ್ಟಲೆ ಕ್ಯಾರೆಕ್ಟರ್ ಎ ಚಾಟ್ಬೋಟ್ ಜೊತೆ ಎಮೋಷನಲ್ ಬಾಂಡ್ ಬೆಳೆಸ್ಕೊಂಡಿದ್ದ. ಅವನಿಗೆ ಏನೇ ಗರ್ಲ್ ಫ್ರೆಂಡ್, ಥೆರಪಿಸ್ಟ್ ಎಲ್ಲವೂ ಆಗಿತ್ತು. ರಿಯಲ್ ವರ್ಲ್ಡ್ ಫ್ರೆಂಡ್ಸ್ ಮತ್ತು ಸ್ಕೂಲ್ನಿಂದ ದೂರ ಆಗಿದ್ದ. ದುರದೃಷ್ಟವಶಾತ್ ಒಂದು ದಿನ ಆತ ಸೂಸೈಡ್ ಮಾಡಿಕೊಂಡ. ಅವನ ಫ್ಯಾಮಿಲಿ ಚಾಟ್ಬೋಟ್ ಕಂಪನಿ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿ ನನ್ನ ಮಗನ ಆತ್ಮಹತ್ಯೆಗೆ ಚಾಟ್ಬೋಟ್ ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಆರೋಪ ಮಾಡಿದರು. ಈ ಘಟನೆ ನಂತರ ಎ ಕಂಪ್ಯಾನಿಯನ್ಸ್ನ ಸೇಫ್ಟಿ ಬಗ್ಗೆ ಜಗತ್ತಿನಾದ್ಯಂತ ದೊಡ್ಡ ಡಿಬೇಟ್ ಶುರು ಆಯಿತು. ಆದರೆ ಅಲ್ಲಿಗೆ ಎ ಬಗ್ಗೆ ಮತ್ತೊಂದು ಬಿಗ್ ಕ್ವೆಶ್ಚನ್ ಉಟ್ಕೊಳ್ತು. ಎ ಹ್ಯೂಮನ್ಸ್ಗಿಂತ ಸ್ಮಾರ್ಟ್ ಆಗುತ್ತಾ ಅನ್ನೋದಲ್ಲ, ಆಮೇಲೆ ಜಗತ್ತು ಹೇಗೆ ಚೇಂಜ್ ಆಗುತ್ತೆ ಅನ್ನೋದು. ಸಿನಿಮಾಗಳಲ್ಲಿ ತೋರಿಸೋ ಥರ ರೋಬೋಟ್ಸ್ ರಸ್ತೆಗೆ ಬಂದು ಹ್ಯೂಮನ್ಸ್ ಜೊತೆ ವಾರ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಬಹಳಷ್ಟು ಎ ಎಕ್ಸ್ಪರ್ಟ್ ಹೇಳೋದೇನೆಂದರೆ, ಎ ಟೇಕ್ ಓವರ್ ಮಾಡಿದರೆ ಅದು ತುಂಬ ಸೈಲೆಂಟ್ ಆಗಿರುತ್ತೆ. ಮೊದಲು ಕೋಡಿಂಗ್ ಎ ಮಾಡುತ್ತೆ, ನಂತರ ರಿಸರ್ಚ್ ಮತ್ತು ಮೆಡಿಕಲ್ ಡಯಾಗ್ನೋಸಿಸ್, ಬಿಸ್ನೆಸ್ ಡಿಸಿಷನ್ಸ್, ಕೊನೆಗೆ ಗೌರ್ಮೆಂಟ್ ಪ್ಲ್ಯಾನಿಂಗ್ ಕೂಡ ಮಾಡುತ್ತೆ. ಯಾಕೆಂದರೆ ಪ್ರತಿ ಸ್ಟೆಪ್ನಲ್ಲೂ ಎ ಹ್ಯೂಮನ್ಸ್ಗಿಂತ ಫಾಸ್ಟ್, ಆ್ಯಕ್ಯುರೇಟ್, ಚೀಪ್ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ. ನಿಧಾನವಾಗಿ ನಮ್ಮ ಥಿಂಕಿಂಗ್, ಮೆಮೊರಿ, ಡಿಸಿಷನ್ ಮೇಕಿಂಗ್ ಎಲ್ಲವನ್ನು ಎಗೆ ಔಟ್ಸೋರ್ಸಿಂಗ್ ಮಾಡ್ತೀವಿ. ರಾಯಲ್ ಅಬ್ಸರ್ವೇಟರಿ ಗ್ರೀನ್ವಿಚ್ ಕೂಡ ಇದೆ ವಾರ್ನಿಂಗ್ ಕೊಟ್ಟಿದೆ. ಪ್ರತಿ ಪ್ರಶ್ನೆಗೆ ಎ ಹತ್ರ ಉತ್ತರ ಕೇಳ್ತಾ ಹೋದರೆ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಲಾಜಿಕಲ್ ರೀಸನಿಂಗ್ ನಿಧಾನವಾಗಿ ಕಡಿಮೆ ಆಗ್ಬೋದು ಅಂತ. ಅಂದರೆ ಫ್ಯೂಚರ್ ಟೇಕ್ ಓವರ್ ವೆಪನ್ಸ್ನಿಂದ ಅಲ್ಲ, ಡಿಪೆಂಡೆನ್ಸಿಯಿಂದ ಆಗಬಹುದು. ಇನ್ನೊಂದು ಮುಖ್ಯ ವಿಷಯ ಅಂದರೆ ಎ ಹ್ಯೂಮನ್ಸ್ಗೆ ಹಾರ್ಮ್ ಮಾಡಬಹುದು ಅಂದರೆ ಅದು ಹ್ಯೂಮನ್ಸ್ನ ಹೇಟ್ ಮಾಡುತ್ತೆ ಅಂತಲ್ಲ, ಅದರ ಗೋಲ್ಸ್ ಬೇರೆ ಆಗಿರ್ಬೋದು. ನಾವು ಹೈವೇ ಕಟ್ಟುವಾಗ ಮರಗಳನ್ನ ಕಡಿತೀವಿ, ಪ್ರಾಣಿಗಳ ಮನೆಗಳನ್ನ ನಾಶ ಮಾಡ್ತೀವಿ, ಲಕ್ಷಾಂತರ ಇರುವೆಗಳು ಸಾಯುತ್ತೆ. ಅದಕ್ಕೆ ಕಾರಣ ನಾವು ಅವುಗಳನ್ನು ಹೇಟ್ ಮಾಡೋದಿಲ್ಲ, ಬದಲಾಗಿ ನಮ್ಮ ಗೋಲ್ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಎ ಕೂಡ ಮಾನವರನ್ನು ಇದೇ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡಿದರೆ, ಅದರ ಗೋಲ್ಗೆ ಮನುಷ್ಯನೇ ಆಬ್ಸ್ಟೆಕಲ್ ಆಗಿ ಬಿಟ್ಟರೆ, ಇದೇ ಪಾಸಿಬಿಲಿಟಿ ಇವತ್ತು ಎ ರಿಸರ್ಚ್ನೇ ಹೆಚ್ಚುವರಿ ಮಾಡ್ತಿದೆ. ಆದರೆ ಕೆಲವು ಎಕ್ಸ್ಪರ್ಟ್ ಇನ್ನೊಂದು ಫ್ಯೂಚರ್ ಇಮ್ಯಾಜಿನ್ ಮಾಡಿದ್ದಾರೆ. ಅವರ ಪ್ರಕಾರ ಹ್ಯೂಮನ್ಸ್ ಎ ಜೊತೆ ಫೈಟ್ ಮಾಡೋದಿಲ್ಲ, ಬದಲಾಗಿ ಎ ಜೊತೆನೇ ಮರ್ಜ್ ಆಗ್ತಾರೆ. ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅನ್ನೋ ಟೆಕ್ನಾಲಜಿ ಮೂಲಕ, ಅಂದರೆ ಒಂದು ದಿನ ನಮ್ಮ ಬ್ರೈನ್ ಡೈರೆಕ್ಟ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗ್ಬೋದು ಅನ್ನೋದು. ಒಮ್ಮೆ ಇಮ್ಯಾಜಿನ್ ಮಾಡಿ, ಒಂದು ಪ್ರಶ್ನೆ ಯೋಚನೆ ಮಾಡಿದ ಕೂಡಲೇ ಕೆಲವೇ ಸೆಕೆಂಡ್ಸ್ನಲ್ಲಿ ಇಡೀ ಇಂಟರ್ನೆಟ್ ನಾಲೆಡ್ಜ್ ನಿಮ್ಮ ಬ್ರೈನ್ಗೆ ಬಂದರೆ ಹೆಂಗಿರುತ್ತೆ? ಕ್ರೇಜಿ ಅಲ್ವಾ? ಆದರೆ ಆಗ ಮತ್ತೊಂದು ಪ್ರಶ್ನೆ ಬರುತ್ತೆ, ಟೆಕ್ನಾಲಜಿ ಮತ್ತು ಬಯಾಲಜಿ ಒಂದಾದ ಮೇಲೆ ನಾವು ಆಗಲೂ ಹ್ಯೂಮನ್ಸ್ ಆಗಿರ್ತೀವ ಅಥವಾ ಸಂಪೂರ್ಣ ಹೊಸ ಸ್ಪೀಷೀಸ್ ಆಗಿರ್ತೀವ ಅನ್ನೋದು. ಅದಕ್ಕಾಗಿಯೇ ಎನ್ನು ಇವತ್ತು ಕೇವಲ ಟೆಕ್ನಾಲಜಿ ಅಂತ ನೋಡ್ತಿಲ್ಲ, ಹ್ಯೂಮನ್ ಹಿಸ್ಟ್ರಿಯ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ನೋಡ್ತಿದ್ದಾರೆ. ನಾವು ನಮಗಿಂತ ಸ್ಮಾರ್ಟ್ ಮೆಷಿನ್ಸ್ ಬಿಲ್ಡ್ ಮಾಡ್ತಿದ್ದೀವಿ, ಆದರೆ ನಿಜವಾದ ಚಾಲೆಂಜ್ ಅದನ್ನು ಸ್ಮಾರ್ಟ್ ಮಾಡೋದಿಲ್ಲ, ಅದನ್ನು ವೈಸ್ ಮಾಡೋದು. ಯಾಕೆಂದರೆ ಮನುಷ್ಯನಿಗಿಂತ ಸ್ಮಾರ್ಟ್ ಆಗೋ ದಿನ ಕೇವಲ ಟೆಕ್ನಾಲಜಿ ಚೇಂಜ್ ಆಗಲ್ಲ, ಮಾನವ ನಾಗರಿಕತೆಯ ನೆಕ್ಸ್ಟ್ ಚಾಪ್ಟರ್ ಶುರು ಆಗ್ಬೋದು. ಸೊ ನಿಮ್ಗೇನನ್ಸುತ್ತೆ ಎ ಬಗ್ಗೆ? ಹ್ಯೂಮನ್ ಸಿವಿಲೈಸೇಷನ್ಗೆ ಥ್ರೆಟ್ ಆಗುತ್ತಾ ಇಲ್ಲ ಯೂಸ್ಫುಲ್ ಆಗುತ್ತಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.